ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ 15/10/2025 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಂದರೆ ಏನಪ್ಪಾ ಅಂದರೆ ಸರ್ಕಾರಿ ಸಭೆ ಮತ್ತು ಸಮಾರಂಭಗಳಿಗೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸುವ ಬಗ್ಗೆ ಅನುಸರಿಸಬೇಕಾದ ಶಿಷ್ಟಾಚಾರದ ಕುರಿತು ಸಮಗ್ರವಾದ ಸೂಚನೆಗಳನ್ನು ಈಗಾಗಲೇ ಸರ್ಕಾರಿ ಸುತ್ತೋಲೆ 34 HPA 2018 ದಿನಾಂಕ 16/4/2019 ಹೊರಡಿಸಲಾಗಿತ್ತು. ಅದಕ್ಕೊಂದು ಕಾರ್ಯಜಂಡವನ್ನು ಇಶ್ಯೂ ಮಾಡಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅದರಲ್ಲಿ ಏನಂತ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸುವಾಗ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದರು. ಇದನ್ನು ಸರ್ಕಾರ ಮಾರ್ಪಾಡು ಮಾಡಿರುವುದರಿಂದ ಸ್ಥಳೀಯ ಶಾಸಕರ ಹಕ್ಕಿಗೆ ಚ್ಯುತಿ ಉಂಟಾಗುವುದರ ಜೊತೆಗೆ ಕ್ಷೇತ್ರದ ಜನರ ಮುಂದೆ ಅವಮಾನ ಮಾಡಿದಂತಾಗಿದೆ. ಆದ್ದರಿಂದ ಈ ಹಿಂದೆ ಇದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉದ್ಘಾಟಿಸುವ ಯಾವುದೇ ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರೇ ವಹಿಸುವಂತೆ ಮತ್ತೊಮ್ಮೆ ಮಾರ್ಪಾಡು ಮಾಡಲು ಹೊರಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಹಾಗೆ ನಿಮ್ದು ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ನಿಮಗೂ ಕೂಡ ನಿಮ್ದು ಒಂದು ಅಧಿಸೂಚನೆ ಹೊರಡಿಸೋರೆ. ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅನುಸರಿಸಬೇಕಾದ ಜ್ಯೇಷ್ಠತಾ ಪಟ್ಟಿ ಅಂತ ಹಾಕಿ ಫಸ್ಟ್ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವ ಸಂಪುಟ ದರ್ಜೆಯ ಸಚಿವರು, ಉಪಮುಖ್ಯಮಂತ್ರಿಗಳು, ಕೇಂದ್ರ ರಾಜ್ಯ ಸಚಿವರು, ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ 6ನೇ ಇದರಲ್ಲಿ ಸೀರೀಸ್ ನಂಬರಲ್ಲಿ 7ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಆಮೇಲೆ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ. ನಿಮಗೂ ಕೂಡ ಅವಮಾನ ಮಾಡಿದ್ದಾರೆ. ಅಂದರೆ ನಿಮ್ದು ಕೂಡ ವಿಧಾನ ಪರಿಷತ್ತಿನ ಸಭಾಪತಿಗಳಾದ್ಮೇಲೆ ನಿಮ್ಮನ್ನ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧಿಪತಿಗಳಾದ್ಮೇಲೆ ನಿಮ್ದು ತಂದಿದ್ದಾರೆ. ಜೊತೆಗೆ ನಮ್ದು ಇಲ್ಲಿ ಇರೋ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಶಾಸಕರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ, ಇನ್ನ ನಾವು ಮುಖ್ಯಮಂತ್ರಿಗಳು ಬಂದಾಗ ಅವ್ರ ಜೊತೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ ಅಂತ ಅಂದ್ರೆ ಬರೀ ಗೆಸ್ಟ್ ಆಗಿ ಹೋಗೋ ಅಂತ ಅಂದ್ರೆ ನಾವು ಜನಗಳಿಂದ ಆಯ್ಕೆ ಆಗಿರೋರು. ನಾವು ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದಂಥವ್ರು. ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳೇ ನಮ್ಮನ್ನು ಅವಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಟ್ಬಿಟ್ಟು ಈ ರೀತಿಯ ಮಾರ್ಪಾಡುಗಳನ್ನ ಮಾಡ್ತಂದ್ರೆ ಇದು ಯಾವ ರೀತಿ ಘನತೆ ತರುತ್ತೆ ಸಭೆಗೆ ಅನ್ನೋದನ್ನ ಮಾನ್ಯ ಸಭಾಪತಿಗಳು ನಮ್ಮ ರಕ್ಷಣೆಗೆ ಬರಬೇಕು. ನಿಮಗೂ ಅವಮಾನ ಆಗಿದೆ, ನೀವು ಕೂಡ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಇಲ್ಲೆಲ್ಲ 224 ಶಾಸಕರ ಪರವಾಗಿ ನಾನು ನಿಮ್ಮನ್ನ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಸಭಾಪತಿ, ಈಗ ಹಾಸನದಲ್ಲಿ ನಡೆದಂತ ಕಾರ್ಯಕ್ರಮ ಸರಿ, ತಾವು ಶಾಸಕರ ರಕ್ಷಣೆಗೆ ಬರುವಂತದ್ದು ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ವರ್ಷಗಳು ಇಲ್ಲದೆ ಇದ್ದಿದ್ದು ಹೊಸ ಒಂದು ಪರಂಪರೆಯನ್ನ ಒಂದು ರೀತಿ ತೊಗಲಕ್ ಸರ್ಕಾರ ಅಂತ ಹೇಳ್ಬೋದು. ಇದು ತೊಗಲಕ್ಕಳೇ ಹಿಂಗೆ ಮಾಡೋದು. ಚುನಾಯಿತ ಆ ಭಾಗದ ಯಾರು ಶಾಸಕರಿದ್ದಾರೆ, ಯಾರೇ ಬರಲಿ ಆ ಶಾಸಕರಿಗೆ ಒಂದು ಗೌರವ ಸಿಗಬೇಕಾಯಿತು. ಆ ಗೌರವ ಇತ್ತು. ಇವತ್ತು ನೀವಿರ್ಬೋದು, ನಾಳೆ ಇನ್ನೊಬ್ರು ಚೇಂಜ್ ಆಗ್ಬೋದು. ಏನು ಪರ್ಮನೆಂಟ್ ಯಾರು ಇಲ್ಲ ಇಲ್ಲಿ. ಡೆಮಾಕ್ರಸಿಯಲ್ಲಿ ಇದೇನು ರಾಜರ ಆಡಳಿತ ಏನಿಲ್ಲ ಇಲ್ಲಿ. ಇಟ್ ಈಸ್ ಅ ಡೆಮಾಕ್ರಸಿ. ಒಬ್ಬ ನಮ್ದಂತಲ್ಲ, ಆಡಳಿತ ಪಕ್ಷದ ಶಾಸಕರು ಇದ್ದಾರೆ, ಅವರು ಗೆಸ್ಟ್ ಇನ್ಮೇಲೆ ಅತಿಥಿ ಉಪನ್ಯಾಸಕರು ಅಂತ ಇರ್ತಾರಲ್ಲ, ಹಂಗೆ ಎಲ್ಲರೂ ಇನ್ಮೇಲೆ ಇಲ್ಲಿರೋರೆಲ್ಲರೂ ಹಂಗೆ ಇರ್ಬೇಕು ನಾವು. ಅದರಿಂದ ಹೊಸದಾಗಿ ಇದು ಶುರು ಮಾಡಿರೋದು. ಇದು ಮಾಡೋದ್ರಿಂದ ಏನು ನಿಮ್ಗೇನು, ಇದರಿಂದ ಏನು ನಿಮ್ಮ ಘನತೆ ಗೌರವ ಏನು ಬಂದ್ಬಿಡುತ್ತೆ ನಿಮಗೆ? MLAನ ಅತಿಥಿ ಮಾಡಿಬಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವ್ರ ಏರಿಯಾ ಅವ್ರ ತಾಲೂಕಲ್ಲಿ ನಿಮಗೂ ಆ ತಾಲೂಕಲ್ಲಿ ಏನು ಇವತ್ತಿರ್ತೀರಾ ಜಿಲ್ಲಾ ಮಂತ್ರಿ, ನಾಳೆ ಹೋಗ್ತೀರಾ ನೀವು ಜಿಲ್ಲಾ ಮಂತ್ರಿ. ಏನು ಪರ್ಮನೆಂಟ್ ಅಲ್ಲಲ್ಲ ಜಿಲ್ಲಾ ಮಂತ್ರಿ, ಮುಖ್ಯಮಂತ್ರಿ ಮಾಡಿರ್ತಾರೆ, ನೀವು ಇರ್ಬೋದು 1 ವರ್ಷ 2 ವರ್ಷ ಇರ್ಬೋದು. ಪರ್ಮನೆಂಟ್ ಆಗಿರುವಂತವ್ರು ಪರ್ಮನೆಂಟ್ ಆಗಿ ಇರೋವಂಥವ್ರು ಆ ಭಾಗದ ಶಾಸಕರು. ಕೆಲವರು ಸತತವಾಗಿ ಗೆಲ್ತಾರೆ, ಕೆಲವರು ಒಂದ್ಸರಿ ಸೋಲ್ತಾರೆ, ಗೆಲ್ತಾರೆ. ಅದು ನಡೆಯುವಂಥದ್ದು. ಇವತ್ತು ನೀವು ಅಧಿಕಾರದಲ್ಲಿ 2 ವರ್ಷ ಇರ್ಬೋದಷ್ಟೇ, ಆಮೇಲೆ ಇದು ನಿಮಗೂ ಅಪ್ಲೈ ಆಗುತ್ತೆ, ನಾಳೆ ಅವಮಾನ ಆಗುತ್ತೆ. ಇದು ಸರಿ ಇಲ್ಲ. ಮೊದಲಿಂದ ಇದ್ದಂಥ ಪರಂಪರೆಯನ್ನ ನೀವು ಚೇಂಜ್ ಮಾಡಬೇಕಾದ್ರೆ ಏನಾದರೂ ಒಂದು ಸರ್ವೆ ಮಾಡಿದ್ದೀರಾ? ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅವಮಾನ ಆಗಿರೋದೇನ ಘಟನೆಗಳಿದೆಯಾ? ಏನೂ ಇಲ್ಲ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದೀರ ಹಂಗೆ. ಹಂಗಾರೆ ಶಾಸಕರು ನಾವೆಲ್ಲ ಪರಿಸ್ಥಿತಿ ಏನು? ಶಾಸಕರ ಪರಿಸ್ಥಿತಿ ಏನು? ಅದರಿಂದ ಈ ಥರದ್ದೆಲ್ಲ ತೊಗಲಕ್ ದರ್ಬಾರುಗಳೆಲ್ಲ ಬೇಡ, ಒಳ್ಳೇದಲ್ಲ. ಇದೆಲ್ಲ ಯಾರು ಪರ್ಮನೆಂಟ್ ಅಲ್ಲ. ಇದನ್ನ ಇಲ್ಲ ಏನೋ ರೀಸನ್ ಕೊಡಿ, ನಮ್ಗೆ ರೀಸನ್ ಕೊಡಿ. ನಾವು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಮಾಡಿರೋದ್ರಿಂದ ಇದು ಇಷ್ಟಿಷ್ಟು ಒಳ್ಳೇದಾಗುತ್ತೆ, ಆ ತಾಲೂಕಲ್ಲಿ ಮೋಸ್ಟ್ಲಿ ಚಿನ್ನದ ಹೊಳೆ ಹರಿದು ಬಿಡುತ್ತೆ ಅಂತ ಏನಾನ ಇದ್ರೆ ಹೇಳಿ. ಹೊಳೆ ಹರಿಯಂಗಿದ್ರೆ ಏನಾನ ಹೇಳಿ. ಏನು ಹರಿಯಲ್ಲ. ಬತ್ತೀರಾ
ಟಾಟಾ ಬಾಯ್ 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 ಟಾಟಾ ಅಂತೀರಾ, ಹೋಗ್ತೀರಾ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು. MLA ಅಲ್ಲೇ ಇರಬೇಕು, ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ಇರಬೇಕು, ಜನ ನೋಡಿ ಹೋಗ್ಬೇಕು. ಇದೆಲ್ಲ ಜನ ಸೇರ್ಸೋರು ಅವ್ರೆ, ಇವ್ರು ಚಪ್ಪಾಳೆ ತಟ್ಟಿಸೋರು ಅವ್ರೆ, ಇವ್ರಿಗೆ ಒಳ್ಳೊಳ್ಳೆ ಆಹಾರ ಮೊಮೆಂಟೋಗಳು ಎಲ್ಲ ಕೊಡೋರು ಅವ್ರೆ MLAನೇ. ಅವ್ರನ್ನೇ ನೀವು ಗೇಟ್ ಪಾಸ್ ಕೊಟ್ಬಿಟ್ಟು ಯಾವ ಪುರುಷಾರ್ಥಕೋಸ ಮಾಡ್ತಾ ಇದ್ದೀರಾ? ಅಶೋಕ್ ಪಾಟೀಲ್ರೆ, ಇದು ಒಳ್ಳೇದಲ್ಲ ಸಂಪ್ರದಾಯ, ದಯವಿಟ್ಟು ವಾಪಸ್ ಅಶೋಕ್ ಒಂದ್ ನಿಮಿಷ ಸರ್. ಈಗ ಜಿಲ್ಲಾ ಉಸ್ತುವಾರಿ ಸಮಿತಿ, ಜಿಲ್ಲಾ ಉಸ್ತುವಾರಿ ಸಚಿವ ಅನ್ನುವಂಥದ್ದು ಎಲ್ಲಿದೆ? ನಾವಿತ್ತೀಚೆಗೆಲ್ಲ ಮಾಡ್ಕೊಂಡಿದ್ದು ಶಾಸಕ ಪರ್ಮನೆಂಟ್ ಅಲ್ಲಿ ಶಾಶ್ವತ. ಅದೇ ರಾಮಕೃಷ್ಣ ಹೆಗಡೆ ಅವರ ನಂತರ ಒಂದೊಂದು ಜಿಲ್ಲೆಯ ಇದ್ರ ದೃಷ್ಟಿ, ಆಡಳಿತ ದೃಷ್ಟಿಯಿಂದ ನೋಡ್ಕೊಳ್ಳೋದು ಅಂತೇಳಿ ಮಾನಿಟರ್ ಮಾಡ್ಲಿಕ್ಕಷ್ಟೇ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಅಂತೇಳಿ ಹೇಳಿ ಎಲ್ಲೂ ಇದಿಲ್ಲ. ಆದ್ರಿಂದ ಶಾಸಕರನ್ನ ಸ್ಥಾನದಿಂದ ಕಿತ್ತಾಕೋದು, ಇದೇನೋ ಮಾಡೋದು, ಯಾಕಿದ್ನೆಲ್ಲ ಮಾಡ್ತಾ ಇದ್ದೀರಿ? ಯಾರು ಇದ್ರ ಹಿಂದಕ್ಕೆ ಯಾರು ತಲೆ ಓಡಿದೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. H.K. ಪಾಟೀಲ್ರ, ನೀವೆಲ್ಲ ಎಷ್ಟೆಷ್ಟು ವರ್ಷದಿಂದ ಶಾಸಕರಾಗಿ ಮಂತ್ರಿಗಳಾಗಿ ಎಲ್ಲಾ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು, ನಿಮ್ಮ ನೇತೃತ್ವದಲ್ಲಿ ಇದನ್ನೆಲ್ಲ ತೆಗೆದುಹಾಕೋದು ಮಾಡೋದು. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದು ಶಾಸಕರಿಗೆ ಸಂಬಂಧಪಟ್ಟಂತ ವಿಷಯ. ಮಾನ್ಯ ಸಭಾಧ್ಯಕ್ಷರೇ, ಶಾಸಕರ ಅಧ್ಯಕ್ಷರಾದ್ರೆ ನಿಮ್ ಗಮನಕ್ಕೆ ತರಬೇಕಾಯ್ತು. ಯಾಕಂದ್ರೆ ಶಾಸಕರ ಹಕ್ಕುಗಳಿದ್ದು ನಿಮ್ ಗಮನಕ್ಕೆ ಏನಾದ್ರು ತಂದಿದ್ರೆ ಅವ್ರ ಕ್ಯಾಬಿನೆಟ್ ಗಿಡಕ್ಕಿಂತ ಮುಂಚೆ ಏನು ಇವ್ರ ಮನೆ ಆಸ್ತಿನ ಇದು? ಇದನ್ನು ಸಮರ್ಥಿಸಿಕೊಳ್ಳೋಣ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಕಾನೂನು ಸಚಿವರು ಮನವಿ ಮಾಡ್ತೀವಿ. ಕ್ಲಾರಿಫಿಕೇಶನ್ ಉತ್ತರ ಕೊಡ್ಲಿ. ಇದು 224 ಶಾಸಕರ ಒಂದು ಹಕ್ಕುಗಳ ತುದಿ ಆಗಿರುವಂತದ್ದು. ಸಾಮಾನ್ಯ ಶಾಸಕರುಗಳ ಹಕ್ಕಿನ ಪ್ರಶ್ನೆ ನಾನು ಸಂಪೂರ್ಣವಾಗಿ ಒಪ್ತೇನೆ. ಹೆಚ್ಚಿಗೆ ಅವಕಾಶ ಇಲ್ಲ, ಯಾಕಂದರೆ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಸ್ಪಷ್ಟ ಮಾಡಿದ್ದಾರೆ, ಜ್ಞಾನೇಂದ್ರ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ. ನಾನು ಇವತ್ತು ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೂ ಚರ್ಚೆ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಾಯಂಕಾಲ ಬರ್ತಾರೆ, 5-5:30 ಬರಬೇಕು ಅಂತ ಇದ್ದಾರೆ. ಅವರು ಆರೋಗ್ಯ ಸ್ವಲ್ಪ ಸುಧಾರಣೆ ಆಗ್ತಂತ ಬರ್ತಾರೆ ಇವತ್ತು ನಾನೆಲ್ಲ ಮಾಹಿತಿ ತಗೊಂಡು ನಾಳೆ ಉತ್ತರವನ್ನು ಕೊಡ್ತೀನಿ. ಹಾಗೂ ಇದ್ರ ಬಗ್ಗೆ ನಿಮ್ಮ ಗಂಭೀರತೆಯಿಂದ ಒಂದು ಸೆಕೆಂಡ್ ಕಾರಣ ಇದೆ, ಆ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಸಾಯಂಕಾಲ ಚರ್ಚೆ ಮಾಡಿ ನಾಳೆ ನಾನು ಉತ್ತರ ಕೊಡ್ತೇನೆ. ಈಗ ಒಂದು ನಿಮಿಷ ಈಗ ಮೊನ್ನೆ